ಉದ್ಯಮಿ ಹಾಗೂ ಬಿಜೆಪಿ ಮುಖಂಡ ವಿಜಯ್ ಮೆಟಗುಡ್ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಕೇವಲ ಸಂಭ್ರಮದ ಆಚರಣೆಗೆ ಸೀಮಿತಗೊಳಿಸದೆ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಭಾನುವಾರ ಅರ್ಥಪೂರ್ಣವಾಗಿ ಆಚರಿಸಿದರು. ನಗರದ ಶ್ರೀ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರ ಸಮ್ಮುಖದಲ್ಲಿ ಜನಸೇವೆ, ಸಾಮಾಜಿಕ ಬದ್ಧತೆ ಮತ್ತು ರಾಜಕೀಯ ಮೌಲ್ಯಗಳ ಕುರಿತು ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮಕ್ಕೆ ತಾಯಿ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಲಾಯಿತು. ಪರಿಸರ ಸಂರಕ್ಷಣೆ ಹಾಗೂ ರಾಷ್ಟ್ರಭಕ್ತಿಯ ಸಂದೇಶ ಸಾರುವ ಈ ಉದ್ಘಾಟನಾ ಕಾರ್ಯಕ್ರಮ ವಿಶೇಷ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಿತ್ತೂರು ಕ್ಷೇತ್ರದ ಮಾಜಿ ಶಾಸಕ ಮಹಂತೇಶ್ ದೊಡ್ಡಗೌಡ್ರು, ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಸುಭಾಷ್ ಪಾಟೀಲ್, ಯಶಸ್ವಿ ಉದ್ಯಮಿಯಾಗಿ ರಾಜ್ಯದಲ್ಲಿ ಗುರುತಿಸಿಕೊಂಡಿರುವ ವಿಜಯ್ ಮೆಟಗುಡ್ ಅವರು ರಾಜಕೀಯಕ್ಕೂ ಸೂಕ್ತ ವ್ಯಕ್ತಿತ್ವ ಹೊಂದಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಸರಳತೆ ಹಾಗೂ ಸಮಾನತೆ, ಸಾಮರ್ಥ್ಯ ಮತ್ತು ಜನಸಾಮಾನ್ಯರೊಂದಿಗೆ ಬೆರೆತು ಕೆಲಸ ಮಾಡುವ ಗುಣಗಳಿಂದ ಅವರು ಜನಮನಗೆದ್ದಿದ್ದಾರೆ. ಉದ್ಯಮದ ಮೂಲಕ ನೂರಾರು ಯುವಕರಿಗೆ ಉದ್ಯೋಗ ಕಲ್ಪಿಸಿರುವ ಅವರು ಅಭಿವೃದ್ಧಿಯ ಸ್ಪಷ್ಟ ದೂರದೃಷ್ಟಿ ಹೊಂದಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕ ಸೇವೆ ಸಲ್ಲಿಸುವ ಅವಕಾಶ ದೊರೆಯಲಿ ಎಂದು ಹಾರೈಸಿದರು. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಪುತ್ರ ಸಂಕಲ್ಪ ಶೆಟ್ಟರ್ ಮಾತನಾಡಿ, ಮೆಟಗುಡ್ ಕುಟುಂಬ ಹಲವು ದಶಕಗಳಿಂದ ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಉತ್ತಮ ಕಾರ್ಯಗಳ ಮೂಲಕ ಗುರುತಿಸಿಕೊಂಡಿದೆ. ವಿಜಯ್ ಮೆಟಗುಡ್ ಅವರು ಉದ್ಯಮದ ಜೊತೆಗೆ ಸಮಾಜ ಸೇವೆ ಹಾಗೂ ರಾಜಕೀಯದಲ್ಲಿಯೂ ತಮ್ಮದೇ ಆದ ಛಾಪು ಮೂಡಿಸಿದ್ದು ಅವರ ಕಾರ್ಯವೈಖರಿ ಜನರಲ್ಲಿ ವಿಶ್ವಾಸ ಮೂಡಿಸಿದೆ. ಮುಂದಿನ ದಿನಗಳಲ್ಲಿ ಅವರ ಕ್ರಿಯಾಶೀಲ ಹಾಗೂ ಜನಪರ ರಾಜಕಾರಣಿಯಾಗಿ ಹೊರಹೊಮ್ಮಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಶಾಖಾ 3000 ಮಠದ ಪ್ರಭು ನೀಲಕಂಠ ಸ್ವಾಮೀಜಿ, ಡಾಕ್ಟರ್ ಬಸವರಾಜು ದೇವರು, ರುದ್ರಾಕ್ಷಿ ಮಠದ ಬಸವಲಿಂಗ ಸ್ವಾಮೀಜಿ, ಹಿಂಚಲದ ಡಾಕ್ಟರ್ ಪುರಾಣಾನಂದ ಸ್ವಾಮೀಜಿ, ಸಂಗೊಳ್ಳಿ ಹಿರೇಮಠದ ಗುರುಲಿಂಗ ಶಿವಾಚಾರ್ಯ ಸ್ವಾಮೀಜಿ, ಹುಲಿ ಮಠದ ಉಮೇಶ್ ಸ್ವಾಮೀಜಿ, ಯಕುಂಡಿಯ ಪಂಚಾಕ್ಷರ ಸ್ವಾಮೀಜಿ, ಶಿವಾನಂದ ಮಠದ ಮಹಾದೇವ ಸ್ವಾಮೀಜಿ, ಇಂಗಿ ಮಠದ ಬಂಗಾರಜ್ಜನವರು, ವೇದಮೂರ್ತಿ ಡಾಕ್ಟರ್ ಮಾತಯ್ಯ ಶಾಸ್ತ್ರಿ, ಆರಾದ್ರಿ ಮಠ ಬಗಳಾಂಬ ದೇವಸ್ಥಾನದ ವೀರವಯ್ಯ ಮಹಾಸ್ವಾಮೀಜಿ, ಸಂಜು ತೆಗಿನಮಠ ಶಾಸ್ತ್ರಿಗಳು ಸಾನ್ನಿಧ್ಯ ವಹಿಸಿದ್ದರು. ಮಾಜಿ ಶಾಸಕ ಜಗದೀಶ್ ಮೆಟಗುಡ್ ಅವರು ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು. ನೂತನ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ವಿಜಯ್ ಮೆಟಗುಡ್ ಅವರು, ನಮ್ಮ ಕುಟುಂಬ 4 ತಲೆಮಾರುಗಳಿಂದ ಸಾರ್ವಜನಿಕ ಜೀವನದಲ್ಲಿ ತೊಡಗಿಸಿಕೊಂಡಿದೆ. ರಾಜಕಾರಣ ಮಾಡುವುದಾದರೆ ಅದು ಜನರಿಗೆ ಉಪಕಾರವಾಗಬೇಕು, ಇಲ್ಲವಾದರೆ ರಾಜಕೀಯವೇ ಬೇಡ ಎಂಬ ಸಂದೇಶವನ್ನು ನಮ್ಮ ಹಿರಿಯರು ನನಗೆ ನೀಡಿದ್ದಾರೆ. ಅವರ ಆದರ್ಶ ಮತ್ತು ಮಾರ್ಗದರ್ಶನವನ್ನು ಜೀವನದ ದಾರಿ ದೀಪವನ್ನಾಗಿ ಮಾಡಿಕೊಂಡು 4 ಜನರಿಗೆ ಒಳ್ಳೆಯದಾಗಬೇಕೆಂಬ ಸದುದ್ದೇಶದಿಂದ ರಾಜಕೀಯ ಪ್ರವೇಶಿಸಿದ್ದೇನೆ. ನನ್ನ ಚಿಕ್ಕಪ್ಪ ಜಗದೀಶ್ ಮೆಟಗುಡ್ ಅವರ ಮೇಲೆ ನೀವು ಇಟ್ಟಿರುವ ಪ್ರೀತಿ, ವಿಶ್ವಾಸ ಮತ್ತು ಆಶೀರ್ವಾದ ನನ್ನ ಮೇಲೂ ಇರಲಿ. ಸುಖ ದುಃಖದ ಯಾವುದೇ ಸಂದರ್ಭದಲ್ಲಿ ನಾನು ನಿಮ್ಮೊಂದಿಗೆ ನಿಲ್ಲುತ್ತೇನೆ ಎಂದು ಭಾವನಾತ್ಮಕವಾಗಿ ನುಡಿದರು. ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರಿಂದ ಅಭೂತಪೂರ್ವ ಸ್ಪಂದನೆ ವ್ಯಕ್ತವಾಯಿತು. ಬೃಹತ್ ರಕ್ತದಾನ ಶಿಬಿರದಲ್ಲಿ 252 ಮಂದಿ ರಕ್ತದಾನ ಮಾಡಿದರು. 365 ಮಂದಿ ಕಣ್ಣಿನ ತಪಾಸಣೆ, 600 ಮಂದಿ ಉಚಿತ ವೈದ್ಯಕೀಯ ತಪಾಸಣೆ ಪಡೆದುಕೊಂಡರು. ಅಲ್ಲದೆ 1800ಕ್ಕೂ ಹೆಚ್ಚು ಜನರಿಗೆ ಉಚಿತ ವಾಹನ ಚಾಲನಾ ಪರವಾನಗಿ ಪಡೆಯಲು ಅಗತ್ಯ ಮಾರ್ಗದರ್ಶನ ಹಾಗೂ ನೋಂದಣಿ ಸೇವೆ ಒದಗಿಸಲಾಯಿತು. ಇದೇ ವೇಳೆ ಪೌರ ಕಾರ್ಮಿಕರನ್ನು ಸತ್ಕರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಕೆ ನಿರ್ದೇಶಕರಾದ ಎಸ್.ಸಿ. ಮೆಟಗುಡ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಮಂಗಲಾ ಮೆಟಗುಡ್, ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಬಿ.ಎಚ್. ಮೆಟಗುಡ್, ಕ್ಷೇತ್ರದ ಹಿರಿಯ ಮುಖಂಡರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಬಿಜೆಪಿ ಪದಾಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಕಾರ್ಯಕರ್ತರು ಹಾಗೂ ಸಾವಿರಾರು ಸಾರ್ವಜನಿಕರು ಉಪಸ್ಥಿತರಿದ್ದರು. ಹೋಗ್ಬೇಕಾದ್ರೆ ಬರಗೈಲೆ ಬಂದೀನಿ, ಬರಗೈಲೆ ಹೋಗ್ತೀನಿ. ಇದ್ದಾಗಿ ಸಮಾಜಕ್ಕೆ ಏನಾದ್ರು ಕೊಟ್ಟಿದ್ದೇ ಕರೆ. ಈ ಆಸ್ತಿ ಸಂಪತ್ತ ಯಾವುದೂ ನಮ್ಮ ಕೂಡ ಶಾಶ್ವತಿಲ್ಲ. 4 ಮಂದಿಗೆ ಏನೋ ಚಲೋ ಮಾಡೋದು ಇದು ಜೀವನ. ಈ ಒಂದು ಜೀವನದ ಒಂದು ಚಲೋ ಮಾಡೋ ಮೌಲ್ಯದಿಂದ ಇವತ್ತು ನಾವೆಲ್ಲ ಸೇರಿದೆವು. ನನಗೆ ಚಿಕ್ಕಪ್ಪದ ಕಾಕ 1 ವರ್ಷದಿಂದ ಕರೆದೇದಾಗೆಲ್ಲ ಈ ವರ್ಷದಲ್ಲಿ ಬಡ್ಡೆ ಮಾಡ್ಬೇಕಂತ ಅಂದಾಗ ಈ ಒಂದು ನಿರ್ಣಯ ಕೂದಲ್ಲ. ನಾವೇನಾರ ರಾಜಕಾರಣಕ್ಕೆ ಹೋದ್ವಿ ಅಂದ್ರೆ, ರಾಜಕಾರಣ ಏನಾರ ನಾವು ಬಂದೀವಿ ಅಂದ್ರೆ ನಮ್ಮಿಂದ 4 ಮಂದಿಗೆ ಉಪಯೋಗ ಕೊಡುತ್ತಾ ಇನ್ಯಾಕೆ ರಾಜಕೀಯ ಬಂದ ಅಂತ ಹೆಸರು ಕಟ್ಸೋ ಕೆಲಸ ನಾವು ಮಾಡಾಗಿಲ್ಲ ಅಂತೇಳಿ ಸೇರಿದಂತ ಎಲ್ಲ ಪೂರ್ತಿರ ಮೇಲೆ ಆಗಿ ಮಾಡಾಯ್ತು. ನಮ್ಮಿಂದ 4 ಮಂದಿಗೆ ಚಲೋ ಆಗ್ತದೆ ಮಾಡ್ತೀವಿ.